ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನಂಬಲಾಗದ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸ್ಯಾಂಡ್ ಬೋವಾ, ಮಣ್ಣು ಮುಕ್ಕೋ ಹಾವು. ಇದರ ಬಗ್ಗೆ ನೀವು ಕೇಳೇ ಇರ್ತೀರಾ, ನೋಡೇ ಇರ್ತೀರಾ. ಇದರ ಬಗ್ಗೆ ತುಂಬ ಮೂಢನಂಬಿಕೆಗಳು ಕೂಡ ಇವೆ. ಅಂದರೆ ಇದನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಧನವಂತರಾಗ್ತೀವಿ ಅಂತ, ಕೋಟ್ಯಾಧೀಶ್ವರರು ಆಗ್ತೀವಿ ಅಂತ ಇವುಗಳನ್ನು ಮಾರಾಟ ಮಾಡುವವರು ಕೂಡ ಇದ್ದಾರೆ. ಅದೇ ರೀತಿ ಇದರಿಂದ ಮಾಟ ಮಂತ್ರ ಮಾಡಬಹುದು ಅಂತ ಇವುಗಳ ಮೂಳೆಗಳನ್ನು ಬಳಸಿಕೊಂಡು ಮಾಟ ಮಂತ್ರ ಕೂಡ ಮಾಡ್ತಿದ್ದಾರೆ. ಇನ್ನು ಕೆಲವು ವರ್ಷಗಳ ಹಿಂದೆ ಈ ಹಾವಿನ ಬಗ್ಗೆ ಯಾರಿಗೂ ತಿಳಿಯದೇ ಇರುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಈ ಹಾವನ್ನು 25 ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಿದ್ದಾನೆ. ಈ ರೀತಿ ನಮ್ಮ ದೇಶದಲ್ಲಿ ಈ ಸ್ಯಾಂಡ್ ಬೋವಾ ಹಾವಿನ ಬಗ್ಗೆ ಪುಕಾರುಗಳು ಜಾಸ್ತಿ ಆದಾಗ ಇದನ್ನು ಹಿಡಿಯುವುದು ಮತ್ತು ಮಾರಾಟ ಮಾಡುವುದನ್ನು ಸರ್ಕಾರ ನಿಷೇಧ ಮಾಡುತ್ತೆ. ಒಂದು ವೇಳೆ ಇದನ್ನು ಕಳ್ಳಸಾಗಣೆ ಮಾಡಿ ತಗಲಾಕೊಂಡ್ರೆ 7 ವರ್ಷ ಜಾಮೀನು ರಹಿತ ಜೈಲು ಶಿಕ್ಷೆ, 32,000 ದಂಡವನ್ನು ಹಾಕ್ತಾರೆ. ಸಾಮಾನ್ಯವಾಗಿ ತುಂಬ ಜನ ಇದನ್ನು 2 ತಲೆ ಹಾವು ಅಂತ, 6 ತಿಂಗಳು ಒಂದು ತಲೆಯಲ್ಲಿ ತಿನ್ನುತ್ತೆ ಅಂತ, ಉಳಿದ 6 ತಿಂಗಳು ಇನ್ನೊಂದು ತಲೆಯಲ್ಲಿ ತಿನ್ನುತ್ತೆ ಅಂತ ನಂಬ್ತಾರೆ. ಆದರೆ ಇದು ಸತ್ಯ ಅಲ್ಲ. ಇದಕ್ಕೆ ಇರೋದು ಒಂದೇ ತಲೆನೇ, ಇನ್ನೊಂದು ಕಡೆ ಬಾಲವಿದೆ. ಇದು ಮೊಂಡಾಗಿ ಇರುತ್ತೆ. ಅದನ್ನು ನೋಡಿ ಎಲ್ಲರೂ 2 ತಲೆ ಹಾವು ಅಂತ ಹೇಳ್ತಾರೆ. ಎರೆಹುಳು ಯಾವ ರೀತಿ ಮಣ್ಣಿನಲ್ಲಿ ಜೀವಿಸುತ್ತೋ, ಮಣ್ಣನ್ನು ತಿಂದು ಯಾವ ರೀತಿ ಬದುಕುತ್ತೋ, ಇದು ಕೂಡ ಅದೇ ರೀತಿ ಮಣ್ಣಿನಲ್ಲಿ ಜೀವಿಸುತ್ತೆ. ಇದರಲ್ಲಿರುವ ವಿಶೇಷ ಏನು ಗೊತ್ತಾ? 1 ವರ್ಷದ ಕಾಲ ಯಾವುದೇ ಆಹಾರವಿಲ್ಲದಿದ್ದರೂ ಕೂಡ ಇದು ಬದುಕಬಲ್ಲದು. ನಮ್ಮ ಜನಕ್ಕೆ ಯಾವುದಾದ್ರೂ ಅಪರೂಪವಾದ ಪ್ರಾಣಿ, ಯಾವುದಾದ್ರೂ ವಸ್ತು ಕಾಣಿಸಿದ್ರೆ ಅದರಿಂದ ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅದೇ ರೀತಿ ಈ ಹಾವನ್ನು ಬಳಸಿಕೊಂಡು ದುಡ್ಡು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ರೈಸ್ ಪುಲ್ಲಿಂಗ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಇದನ್ನು ಅದೇ ರೀತಿ ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರು. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ. ಇದು ನಮ್ಮ ಸಂಸ್ಕೃತಿಯಲ್ಲಿ ಒಂದು ಭಾಗ. ಆದರೆ ಈಗ ನಾವು ಹೇಳುವ ವಿಷಯವನ್ನು ಕೇಳಿದ್ರೆ ನೀವು ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರದ ಜೊತೆ ಗುರು ನಮಸ್ಕಾರ ಕೂಡ ಮಾಡ್ತೀರಾ. ಅಂದರೆ ಗುರುಗ್ರಹಕ್ಕೂ ಕೂಡ ನಮಸ್ಕಾರ ಮಾಡ್ತೀರಾ. ನಿಜ ಹೇಳಬೇಕು ಅಂದರೆ ಗುರುಗ್ರಹಕ್ಕೆ ನಾವು ಋಣಿಯಾಗಿದ್ದೇವೆ. ನಮ್ಮ ಸೌರಮಂಡಲದಲ್ಲಿ ತುಂಬ ಆಸ್ಟ್ರಾಯ್ಡ್ಸ್, ಧೂಮಕೇತುಗಳು ಸುತ್ತುತ್ತಾ ಇರುತ್ತೆ. ಅದೇ ರೀತಿ ಅವು ನಮ್ಮ ಭೂಮಿ ಕಡೆಗೆ ಬರುತ್ತಾ ಇರುತ್ತೆ. ಈ ರೀತಿ ಒಂದು ಆಸ್ಟ್ರಾಯ್ಡ್ 6.5 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯನ್ನು ಡಿಕ್ಕಿ ಹೊಡೆದ ಕಾರಣ ಒಂದು ಮಹಾಪ್ರಳಯ ಸೃಷ್ಟಿಯಾಗಿ ಆಗಿನ ಕಾಲದಲ್ಲಿ ಜೀವಿಸುತ್ತಿದ್ದ ಡೈನೋಸರ್ಗಳು ಸರ್ವನಾಶವಾಗಿ ಹೋಗುತ್ತೆ. ಇದರ ಬಗ್ಗೆ ನಾವು ತುಂಬ ವಿಡಿಯೋಗಳಲ್ಲಿ ತಿಳಿದುಕೊಂಡಿದ್ದೀವಿ. ಈ ರೀತಿ ನಮ್ಮ ಭೂಮಿ ಕಡೆ ಬರುತ್ತಿರುವ ಎಷ್ಟೋ ಧೂಮಕೇತುಗಳನ್ನು ಮತ್ತು ಆಸ್ಟ್ರಾಯ್ಡ್ಸನ್ನು ಗುರುಗ್ರಹ ನಮ್ಮ ಭೂಮಿ ಕಡೆ ಬರೋದಕ್ಕಿಂತ ಮುಂಚೆನೇ ಆಕರ್ಷಿಸಿಕೊಳ್ಳುತ್ತಂತೆ. ಒಂದು ವೇಳೆ ಗುರುಗ್ರಹನೇ ಇಲ್ಲ ಅಂದಿದ್ರೆ ಇಂತಹ ಎಷ್ಟೋ ಧೂಮಕೇತುಗಳು ಮತ್ತು ಆಸ್ಟ್ರಾಯ್ಡ್ಗಳು ನಮ್ಮ ಭೂಮಿಗೆ ಡಿಕ್ಕಿ ಹೊಡೆಯುತ್ತಿತ್ತು. ಈ ರೀತಿ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರುವ ಎಷ್ಟೋ ಆಸ್ಟ್ರಾಯ್ಡ್ಗಳನ್ನು ಗುರುಗ್ರಹ ತನಗೆ ಇರುವ ಭಾರೀ ಗುರುತ್ವಾಕರ್ಷಣೆ ಶಕ್ತಿಯಿಂದ ತನ್ನ ಕಡೆ ಸೆಳೆದುಕೊಳ್ಳುತ್ತೆ. ಆದ್ದರಿಂದ ಗುರುಗ್ರಹವನ್ನು ಕಾಸ್ಮಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ಕರೀತಾರೆ. ನಮ್ಮ ಭೂಮಿಗಿಂತ 2.5 ಪಟ್ಟು ಹೆಚ್ಚು ಗ್ರಾವಿಟಿ ಗುರುಗ್ರಹದಲ್ಲಿ ಇದೆ. ಅಂದರೆ ಭೂಮಿ ಮೇಲೆ 100 kg ಇರುವ ಮನುಷ್ಯ ಗುರುಗ್ರಹದ ಮೇಲೆ 250 kg ಇರ್ತಾನೆ. ಈ ರೀತಿ ಕೆಲವು ಕೋಟಿ ವರ್ಷಗಳಿಂದ, ಅಂದರೆ ನಮ್ಮ ಭೂಮಿ ಮೇಲೆ ಜೀವ ಸೃಷ್ಟಿಯಾದಾಗಿನಿಂದ ನಮ್ಮ ಭೂಮಿಯನ್ನು ಗುರುಗ್ರಹ ಕಾಪಾಡುತ್ತಿದೆ. ರೀಸೆಂಟಾಗಿ ನಡೆದ ಒಂದು ಸ್ಟಡಿ ಪ್ರಕಾರ ನಾವು ಯಾವುದನ್ನಾದರೂ ಗೆದ್ದರೆ, ಅದು ವಸ್ತು ಆಗಲಿ, ಹಣ ಆಗಲಿ, ಇನ್ಯಾವುದೇ ಆಗಲಿ, ಈ ರೀತಿ ಒಂದನ್ನು ಗೆದ್ದಾಗ ಬರುವ ಸಂತೋಷಕ್ಕಿಂತ ಸೇಮ್ ಅದೇ ವಸ್ತುವನ್ನು ಕಳೆದುಕೊಂಡಾಗ ಬರುವ ದುಃಖ ಡಬಲ್ ಇರುತ್ತಂತೆ. ಇದು ಇನ್ನೂ ಚೆನ್ನಾಗಿ ಅರ್ಥ ಆಗೋದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ ನೋಡಿ. ನೀವು ನಿಮ್ಮ ಫ್ರೆಂಡ್ ಜೊತೆ ಒಂದು ಬೆಟ್ಟನ್ನು ಹಾಕೊಳ್ತೀರಾ. ಈ ಬೆಟ್ನಲ್ಲಿ ಕಾಯಿನನ್ನು ಫ್ಲಿಪ್ ಮಾಡಿದ್ರೆ ಕಾಯಿನ್ ಎಡ್ ಬಿದ್ದರೆ ನಿಮಗೆ 1000 ರೂಪಾಯಿ ಬರುತ್ತೆ. ಅದೇ ಟೈಲ್ಸ್ ಬಿದ್ದರೆ ನೀವು ನಿಮ್ಮ ಫ್ರೆಂಡ್ಗೆ 1000 ರೂಪಾಯಿ ಕೊಡಬೇಕಾಗುತ್ತೆ. ಇದರಲ್ಲಿ ನಿಮಗೆ ಹೆಡ್ ಬಿದ್ದರೆ 1000 ರೂಪಾಯಿ ಬರುತ್ತೆ ಅಲ್ವಾ? ಆಗ ಬರುವ ಆನಂದ, ಅದೇ ಟೈಲ್ಸ್ ಬಿದ್ದರೆ ನೀವು 1000 ರೂಪಾಯಿ ಲಾಸ್ ಆಗ್ತೀರಾ ಅಲ್ವಾ? ಆಗ ಬರುವ ದುಃಖ, ಈ ಎರಡೂ ಸಮಾನವಾಗಿ ಇರೋದಿಲ್ವಂತೆ. ಗೆದ್ದಾಗ ಬರುವ ಸಂತೋಷಕ್ಕಿಂತ ಕಳೆದುಕೊಂಡಾಗ ಬರುವ ದುಃಖ ಡಬಲ್ ಇರುತ್ತಂತೆ. ಇದನ್ನು ಲಾಸ್ ಅವೇರ್ಷನ್ ಪ್ರಿನ್ಸಿಪಲ್ ಅಂತ ಕರೀತಾರೆ. ಈ ಒಂದು ಎಫೆಕ್ಟ್ ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಮಾಡೋರ ಮೇಲೆ ತುಂಬ ಇರುತ್ತೆ. ಶೇರ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ಅನ್ನೋದೇ ಬೇರೆ, ಇನ್ವೆಸ್ಟ್ಮೆಂಟ್ ಅನ್ನೋದೇ ಬೇರೆ. ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಟ್ರೇಡಿಂಗ್ ಮಾಡಲು ಹೋಗಿ ಹಣವನ್ನು ಕಳೆದುಕೊಂಡು ಪೂರ್ತಿಯಾಗಿ ಶೇರ್ ಮಾರ್ಕೆಟ್ಗೆ ದೂರ ಆಗ್ತಾರೆ. ಆದ್ದರಿಂದ ನೀವು ಕೂಡ ಶೇರ್ ಮಾರ್ಕೆಟ್ನಲ್ಲಿ ನೇರವಾಗಿ ಟ್ರೇಡಿಂಗ್ ಮಾಡಲು ಹೋಗಬೇಡಿ. ಅದರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು
ಆನಂತರ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಿ ರಾತ್ರಿಗೆ ರಾತ್ರಿನೇ ಧನವಂತರಾಗಬೇಕು ಅಂತ ಟ್ರೇಡಿಂಗ್ ಮಾಡ್ತಾರೆ. ಆದರೆ ಅದು ಎಂದಿಗೂ ಸಾಧ್ಯವಿಲ್ಲ. ಶೇರ್ ಮಾರ್ಕೆಟ್ ಅನ್ನೋದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಂದು ಒಳ್ಳೆ ಆಪ್ಷನ್. ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಶೇರ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗಬಹುದು. ಒಂದು ವೇಳೆ ನೀವು ಕೂಡ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮಗೆ ಡಿಮಾಟ್ ಅಕೌಂಟ್ ಕಂಪಲ್ಸರಿ ಇರಬೇಕು. ಅಬ್ಸ್ಟ್ರಾಕ್ಸ್ ಅವರು ಫ್ರೀಯಾಗಿ ಡಿಮಾಟ್ ಅಕೌಂಟ್ ಓಪನ್ ಮಾಡಿಕೊಳ್ಳುವ ಅವಕಾಶವನ್ನು ಕೊಡ್ತಿದ್ದಾರೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟನ್ನು ಬಳಸಿ ನೀವು ಫ್ರೀಯಾಗಿ ಮತ್ತು ವೇಗವಾಗಿ ಡಿಮಾಟ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಬಹುದು. ನಮ್ಮ ಭೂಮಿ ಮೇಲೆ ಇರುವ ಬೆಲೆ ಬಾಳುವ ಮೆಟಲ್ ಯಾವುದು ಅಂದರೆ ನಾವು ಬಂಗಾರ ಅಂತ ಹೇಳ್ತೀವಿ. ಏಕೆ ಅಂದರೆ ಇದು ತುಂಬ ಅಪರೂಪವಾಗಿ ಸಿಗೋದ್ರಿಂದ, ನಮ್ಮ ಭೂಮಿ ಮೇಲೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಇರೋದ್ರಿಂದ ಇದು ಬೆಲೆ ಬಾಳುವ ವಸ್ತು. ಇನ್ನು ಕಬ್ಬಿಣ ಹೇರಳವಾಗಿ ಸಿಗೋದ್ರಿಂದ ಅದರ ಬೆಲೆ ತುಂಬ ಕಮ್ಮಿ. ಕಬ್ಬಿಣದ ರೀತಿಯೇ ಬಂಗಾರ ಸಿಕ್ಕರೆ ಅದರ ಬೆಲೆ ಕೂಡ ಕಮ್ಮಿಯಾಗುತ್ತೆ ಅಲ್ವಾ? ಎಸ್, ವಿಜ್ಞಾನಿಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ. ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಲೆಕ್ಕಾಚಾರಗಳ ಪ್ರಕಾರ ಇದುವರೆಗೂ ಭೂಮಿಯಿಂದ ಹೊರತೆಗೆದ ಒಟ್ಟು ಬಂಗಾರ 2,88,874 ಟನ್ಸ್. ಇದು ನಮ್ಮ ಭೂಮಿಯಲ್ಲಿರುವ ಒಟ್ಟು ಬಂಗಾರದಲ್ಲಿ ಕೇವಲ 0.1% ಮಾತ್ರ. ಅಂದರೆ ಕೇವಲ 0.1% ಬಂಗಾರವನ್ನು ಮಾತ್ರ ನಾವು ಯೂಸ್ ಮಾಡ್ತಿದ್ದೀವಿ. ಉಳಿದ 99.99% ಬಂಗಾರ ಭೂಮಿಯ 3,000 ಕಿಲೋಮೀಟರ್ ಒಳಗೆ ಇರುವ ಪೊರೆಗಳಲ್ಲಿ ಅಂದರೆ ಅರ್ತ್ ಕೋರ್ನಲ್ಲಿ ಇದೆ. ಅದೇ ರೀತಿ ಸಮುದ್ರಗಳಲ್ಲಿ ಇದೆ. ಆಸ್ಟ್ರೇಲಿಯಾಗೆ ಸೇರಿದ ಮೆಕ್ವಾರ್ ಯೂನಿವರ್ಸಿಟಿ ಅಂದಾಜಿನ ಪ್ರಕಾರ ಭೂಮಿ ಒಳಗೆ ಇರುವ ಎಲ್ಲ ಬಂಗಾರವನ್ನು ಹೊರತೆಗೆದರೆ ಅದರಿಂದ 1 ಅಡಿ ಎತ್ತರ ಇರುವ ಅಂದರೆ 1 ಅಡಿ ಮಂದದಿಂದ ಪೂರ್ತಿ ಭೂಮಿಯನ್ನು ಬಂಗಾರದಿಂದ ಕವರ್ ಮಾಡಬಹುದಂತೆ. ಅಷ್ಟು ಬಂಗಾರ ನಮ್ಮ ಭೂಮಿ ಒಳಗಡೆ ಇರುವ ಪೊರೆಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಇದೆ. ಕೇವಲ ಇದರಲ್ಲಿ 2% ಬಂಗಾರವನ್ನು ಹೊರತೆಗೆದರೆ ನಾವು ಬಂಗಾರದಿಂದಲೇ ಮನೆಯನ್ನು ಕಟ್ಟಿಕೊಳ್ಳಬಹುದು. ಈಗ ನಮ್ಮ ಪ್ರಪಂಚದ ಜನಸಂಖ್ಯೆ 800 ಕೋಟಿಯನ್ನು ದಾಟಿದೆ ಅಲ್ವಾ? ಈ ರೀತಿ ನಮ್ಮ ಭೂಮಿ ಮೇಲೆ ಇರುವ ಎಲ್ಲ ಮನುಷ್ಯರಿಗಿಂತ 1 ಟೀ ಸ್ಪೂನ್ನಲ್ಲಿರುವ ಮಣ್ಣಿನಲ್ಲಿ ಹೆಚ್ಚು ಸೂಕ್ಷ್ಮಾಣುಜೀವಿಗಳು ಜೀವಿಸುತ್ತಿರುತ್ತೆ. ಈ ಮಣ್ಣಿನಲ್ಲಿ ಕೆಲವು ಕೋಟಿ ಬ್ಯಾಕ್ಟೀರಿಯಾಗಳು, ಫಂಗಸ್ ಇಂತಹ ಸೂಕ್ಷ್ಮಾಣುಜೀವಿಗಳು ಜೀವಿಸುತ್ತೆ. ಆದರೆ ಇವು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಷ್ಟು ಚಿಕ್ಕದಾಗಿ ಇರುತ್ತೆ. ಇವೆಲ್ಲ ಸೇರಿ ಮಣ್ಣಿನಲ್ಲಿರುವ ಕಸವನ್ನು ಡಿಕಂಪೋಸ್ ಮಾಡಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಒಂದು ವೇಳೆ ಈ ಮಣ್ಣಿನಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂದರೆ ಈ ಭೂಮಿ ಮೇಲೆ ಯಾವ ಜೀವಿಗಳು ಕೂಡ ಇರೋದಿಲ್ಲ. ಏಕೆ ಅಂದರೆ ಈ ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂದರೆ ನೆಲದಲ್ಲಿ ಬಲ ಇರೋದಿಲ್ಲ, ಅಂದರೆ ಫಲವತ್ತತೆ ಇರೋದಿಲ್ಲ. ನೆಲದಲ್ಲಿ ಫಲವತ್ತತೆ ಇಲ್ಲ ಅಂದರೆ ಗಿಡ ಮರಗಳು ಬೆಳೆಯೋದಿಲ್ಲ. ಗಿಡ ಮರಗಳು ಇಲ್ಲ ಅಂದರೆ ಸಸ್ಯಾಹಾರಿ ಜೀವಿಗಳು ಇರೋದಿಲ್ಲ. ಸಸ್ಯಾಹಾರಿ ಜೀವಿಗಳು ಇಲ್ಲ ಅಂದರೆ ಮಾಂಸಾಹಾರಿ ಜೀವಿಗಳು ಇರೋದಿಲ್ಲ. ಇವೆರಡೂ ಇಲ್ಲ ಅಂದರೆ ಮನುಷ್ಯರು ಇರೋದಿಲ್ಲ. ಈ ರೀತಿ ಹೆಚ್ಚಿನ ಮಟ್ಟದಲ್ಲಿ ಕೀಟನಾಶಕಗಳನ್ನು ಬಳಸೋದ್ರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಮ್ಮಿ ಆಗ್ತಿದೆಯಂತೆ. ಒಂದು ವೇಳೆ ಇದರ ಬಳಕೆ ಭವಿಷ್ಯತ್ತಿನಲ್ಲಿ ಜಾಸ್ತಿ ಆದರೆ ಖಂಡಿತ ಅದರ ಪ್ರಭಾವ ನೇರವಾಗಿ ನಮ್ಮ ಮೇಲೆ ಬೀಳುತ್ತೆ. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.